ಲೇ ಸುಮ್ಮಿ. ಯಾಕ್ಲ ಏನಾತ ಹಂಗೆ ಕೋಕತಿದಿ? ಅಯ್ಯೋ ಇಲ್ಲೇ ಅದು ಏನು ಬೇವ. ನಾನು ಹಂಗೆ ಅವಸರದಲ್ಲಿ ಒಳ ಬಂದೆಲ್ಲ ನಿನ್ನ ಲಕ್ಷಣ ಕೊಡಲಿಲ್ಲ. ಅದು ಏನಾಗಿಲ್ಲ ಬೇ. ಆಕಿನ ಬರಲ್ ತಡಿ ಹೇಳ್ತಾನೆ. ಯಾಕ್ರೆ ಏನಾತ? ಅಂದಂಗ ಇವತ್ತು ಯಾಕೆ ವ್ಯಾಪಾರದಿಂದ ಕಡೆ ಬಂದಿರಿ? ಯಾಕೆ ವ್ಯಾಪಾರ ಇಲ್ಲನ ಪೇಟೆಗ? ಹಂಗೇನಿಲ್ಲ, ವ್ಯಾಪಾರ ಇತ್ತು. ನಾನಾ ಬಡ ಬಡ ಗುದ್ಕಿ ಹಂಗೆ ಬೇರೆದವ್ರಿಗೆ ಕೊಟ್ಟು ಒಟ್ಟು ಕೆಲಸ ಇತ್ತ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದು ನೋಡು. ಹೌದಾ? ಚಲೋ ಆತ್ ಬಿಡ್ರಿ ಹಂಗಾರ. ಬರ್ರಿ ಊಟ ಮಾಡುವಂತ್ರಿ ಮತ್ತೆ. ಏ ಬ್ಯಾಡ ಬೇಡ, ಊಟ ಎಲ್ಲ ಆಗೈತೆ ನಂದು. ಅಂದಂಗೆ ನಮ್ದು ಹೊಲ ಐತಲ್ಲೇ. ಹ್ಞೂ ಐತಲ್ರಿ. ಅದ ಬಡ ಬಡ ಬೀಗ್ರಿಗೆ ಮಾರಿ ಈ ಮನೆ ಕೆಡವಿ ಚಲೋತ್ನಂಗೆ ಮನೆ ಕಟ್ಸಿದ್ರಾತಂತ ಹೇಳ್ತಾನೆ. ನೀವು ನೋಡಿದ್ರ ಕೇಳವಲ್ರಿ ನನ್ನ ಮಾತು. ಬರ್ರಿ ಹೆಂಗೆ ಇವತ್ತು ಗಡ ಬಂದಿರಿ, ಊರಿಗೆ ಹೋಗಿ ರೊಕ್ಕನ ಇಸ್ಕೊಂಬರೋಣ ಬೀಗ್ರ ಕಡೆಗೆ. ಅಂದ್ರ ಹೊಲ ಮರದ ಅಂತಂದು ನಿಕ್ಕಿ ಆಗೈತೇನವ? ಮಾರಿದೆ ಅಂದ್ರೆ ಆಕಿ ಭಾಗ್ಯವ ನನಗೂ ರೊಕ್ಕ ಕೊಡ್ಬೇಕು ನೋಡ ಯವ್ವ ಅಂತಂದು ಹೇಳ್ಯಾಳ. ಹೆಂಗೆ ಮಾಡ್ತೀರಿ ಈಗ? ಇಲ್ಲ ಅನ್ನಕ್ಕೂ ಬರಲ್ಲವ. ನಮಗನ್ನ 10 ಮಂದಿ ಇಲ್ಲ, ಇರೋದು ಒಬ್ಬಕ್ಕೆ ಮಗಳದಾಳ. ಆಕಿಗಿಲ್ಲ ಅಂದು ಏನು ಮಾಡೋದೈತಿ? ಅವಾಗೆಲ್ಲ ಕಷ್ಟದಾಗ ಭಾಳ ಆಸರಾಗಿರ್ಬಿಡು. ಹಂಗಂತಂದು ಇಡೇ ಗಂಟು ಬಂದಾಗ ಕೊಡ್ಲಿಲ್ಲದ್ರ ಮನುಷ್ಯ ಕಣ್ಕಿಸ್ರಾಕತ್ತವ. ಅದಕ್ಕೆ ಭಾಗ್ಯವ ಒಂದು ಥಿಯೇಟ್ರ್ ಒಟ್ಟು ಕೊಟ್ಟು ಸಹಿ ಮಾಡಿಸ್ಯಾರಿ. ಮತ್ತು ಸಹಿ ಮಾಡ್ಲಾ ಅಂದ್ರೆ ಹಂಗೆ ಮಾಡೋದಲ್ಲ ಆಕಿ. ಅಯ್ಯ ಅದೇ ಯಾಕ್ರಿ ಅತ್ಯಾರ ಮಾಡ್ತಾಳ ತಗರಿ, ಮಾಡ್ದೇನು ಮಾಡ್ತಾಳ. ಮೊನ್ನೆ ಆಕಿ ಗಂಡು ಬಿಟ್ಟು ಹೋದಾಗ ಎಲ್ಲ ನಾವ ಒಲವು ತಗೊಂಡು ಎಲ್ಲ ಮಾಡಿಲ್ಲನ. ಮಗಳ ಮದುವೆ ಬೇರೆ ನಾವ ಮಾಡಿಕೊಟ್ಟವಿ. ಮತ್ತೆ ಇನ್ನೇನು ಮಾಡ್ಬೇಕು? ಅದು ಅಲ್ದನ ಅವಾಗನ ಆಸ್ತಿ ಮೇಲೆ ಸಾಲ ತೆಗಿಸಿ ಎಲ್ಲ ನಾಕಿ ಸಲುವಾಗಿ ಬೀಗ್ರ ಕಡೆಗೆ ನಾವು ಕಾಗದ ಪತ್ರ ಇಟ್ಟದ್ದು. ಇಲ್ಲದ್ರೆ ನಮಗೇನು ಹಣೆ ಬರ್ಕಾಡ್ತದೆ, ಅವ್ರ ಕಡೆ ಕಾಗದ ಪತ್ರ ಕೊಟ್ಟು ಬರ ಅಂತದ. ಅಲ್ಲ ಹೆಂಗಂತಿಯಲ್ಲ, ಕೊಡ 2 ಲಕ್ಷ ಕೊಟ್ಟಿದಿ. ಹೊಲ ಏನು ತುಸ ಕಿಮ್ಮತ್ತಿಂದ ಐತೇನ? ಅದೆಲ್ಲ ಗೊತ್ತಿಲ್ವ ನನಗೆ. ಕೊಡಬೇಕು ನೋಡಿ ನನ್ನ ಮಗಳಿಗೆ ಏಟ್ರ ಒಟ್ಟು ರೊಕ್ಕ ನೀವು. ಹಂಗ ಅಂದ್ರೆ ನಾನಾ ಹೇಳ್ಬಿಡ್ತಾನೆ ಆಕಿಗೆ ಸಹಿ ಮಾಡ್ಬೇಡ ನೀನು ಅಂತಂದು. ಮದುವೆ ಮಾಡ್ಯಾಳಂತ. ನೀ ಸ್ವಂತ ರೊಕ್ಕ ಕೈಲೇ ಖರ್ಚು ಹಾಕಿ ಮಾಡಿ ಏನ? ಅವ್ರ ಕಡೆ ಬೀಗ್ರ ಕಡೆ ಇಸ್ಕೊಂಡಿದಿ, ಖರ್ಚು ಮಾಡಿದಿ. ಏನು ನಿನ್ನ ಮನೆ ಮುಂದೆ ಆಗೈತೆ ಮದುವೆ ಆಟ? ಏನು ನನ್ನ ಮೊಮ್ಮಗಳಿಗೆ ಒಂದು ಹೌದು ಅಂದಿರ ಅಲ್ಲ ಅಂದಿರ? ಏನು ಮಾಡಿರಿ ನೀವು? ಅತ್ತೀರ ಇಂಥ ಮಾತೆಲ್ಲ ಅನ್ನಕ್ಕೆ ಹೋಗ್ಬೇಡ ನೋಡ್ರಿ ನನಗೆ. ನಾನೇನು ಅವ್ರಿಗೆ ಕೊಡ್ಬರ್ರಿ ಅಂತ ಕರೆದಿದ್ನೇನ್ರಿ? ಅವ್ರಾಗೆ ನಾವು ಕೊಡ್ತೇವೆ ಮನೆ ಮುಂದೆ ಖರ್ಚು ಹಾಕಿ ಮದುವೆ ಮಾಡವ ಅಂತಂದ್ರೆ ಮಾಡೇನು ಖರೆ. ಆದ್ರೆ ನನಗೆ ತುಸಾರಕ್ಕೆ ಹೋಗ್ಯವ್ರಿ. ಒಂದು 25,000-30,000 ರೂಪಾಯಿ ಕೈ ಬಿಟ್ಟಾವ ನಾನು ರೊಕ್ಕ. ನೀವು ಹಂಗೆ ಅಂತೀರಿ ಅವ್ರು ಕೊಟ್ಟು ರೊಕ್ಕದಾಗ ಮದುವೆ ಮಾಡಿ ಅಂತಂದು. ಇನ್ನು ಏನು ಮಾಡ್ಬೇಕತ್ರಿ ನಿಮ್ಮ ಮೊಮ್ಮಗಳಿಗೆ? ನಮಗೆ ಆಕಿಗೆ ತೊಲೆ ಗಂಟ್ಲೆ ಬಂಗಾರ ತಂದು ಹಾಕೋ ಯುಕ್ತ ಇಲ್ರಿ. ನೀವೇ ಬೇಕಾರೆ ಇದ್ರೆ ಮಾಡ್ರಿ. ಅಯ್ಯ ನೀವಿಬ್ರು ನಿಲ್ಲಿಸ್ತೀರಿ. ಎದಕ್ಕೆ ಹಂಗೆ ಜಗಳ ಆಡಕತ್ತೀರಿ? ನಾ ಹೇಳೋದು ಕೇಳವಲ್ರಿ. ನಿಮಗೆ ತಿಳಿದಂಗೆ ಮಾತಾಡಕತ್ತೀರಿ. ನಾ ಅದೇನಂದ್ರೆ ಹೊಲ ಮಾರ ಅವಶ್ಯನ ಇಲ್ಲಲ್ಲಿ. ಈಗ ಇದ್ದದಿಟ್ಟು ಸಾಲನ ಹೆಂಗಾರ ಮಾಡಿ ತೀರ್ಸ್ಬಿಟ್ರಾತು. ಬೇಕಾರೆ ಈ ಮನಿನ ಮಾರಾನಂತ. ಆದ್ರೆ ಹೊಲ ಮಾರೋದು ಬೇಡ. ಬೇಡಪ್ಪ ಪರ್ಮೆ. ಅದೇನಂತಾರಲ್ಲ, ಈಗ ಸಾಯಂಕಾಲಕ್ಕೆ ನಿಮ್ಮ ಮನೆ ಐತೆ, ನಿಮ್ಮ ಮನೆ ಐತೆ, ಮನೆ ಐತೇನು ಅಂತಂದು ಎಲ್ಲಿ ಓಣಿ ಹಿಡಿದು ಅಡ್ಡಾಡಕ್ಕೆ ಹೋಗೋದು ಬೇಡ. ನಮ್ಮವ್ವ ಇರೋ ತನಕ ಇದ ಮನ್ಯಾಗ ಇದ್ದು ಜೀವ ಬಿಟ್ಟಾಳ. ನಾನು ಇದ ಮನ್ಯಾಗ ಜೀವ ಬಿಡ್ತೇನೆ. ಅಲ್ಲಿ ತನಕ ಈ ಮನೆ ಮಾತ್ರ ಮಾರಬೇಡಪ್ಪ. ಪುಣ್ಯ ಬರ್ತೈತೆ ನಿನಗೆ. ಈ ಮನೆ ಭಾಳ ಆಸರಾಗೈತಪ್ಪ ನನಗೆ. ನಿಮ್ಮ ಅಪ್ಪನ ನೆನಪಿಗೆ ಇದೊಂದು ಮನೆ ಅಷ್ಟ ಐತಿ. ಅದಕ್ಕೆ ಇದನ್ನು ಮಾರಬೇಡ ನನ್ನ ಜೀವರ ಮಠ. ಬಿಡ್ತಾನೆ ಪೇವ. ಹಂಗಲ್ವೇ ಅದು. ಅದೇನಂದ್ರೆ ನಮ್ಮ ಹೊಲಕ್ಕೆ ಅದು ಎಂಥದ ಏನ ಪ್ಯಾನ ಏನ ಅಂದ್ರವ ಅವು ಬರ್ತಾವಂತ. ಅಳತಿ ಮಾಡ್ಯಾರಂತ ಅಲ್ಲ, ಅದು ನಮ್ಮ ಹೊಲಕ್ಕೆ ಬಂದೈತೆ ಅಂತ ಬೇ. ಅದಕ್ಕೆ ರೊಕ್ಕ ಚೊಕ್ಕ ಬರ್ತೈತಿ ಗೌರ್ಮೆಂಟಿಂದ. ಮಾರಿಬಿಟ್ರಾತು ಅವ್ರಿಗೆ, ಗೌರ್ಮೆಂಟ್ನವರಿಗೆ. ನಾವು ಹ್ಞೂ ಅಂದ್ರೆ ನಮ್ಮ ಹೊಲದಾಗ ಕುಂದ್ರಸ್ತಾರ, ನಾವು ಬೇಡ ಅಂದ್ವಿ ಅಂದ್ರೆ ಮತ್ತು ಬೇರೆ ಹೊಲಕ್ಕೆ ಹೋಕ್ಕಾರ. ಅವ್ರಿಗೇನು ನಾವು ಅಲ್ಲದ್ರೆ ಮತ್ತೊಬ್ರು. ಆದ್ರೆ ನಾವು ಬಿಟ್ವಿ ಅಂದ್ರೆ ಜಗ್ಗ ಮೂರ್ಖರಕ್ಕ ಬೇವ. ನಮ್ಮಂಥ ಮೂರ್ಖರ ಯಾರಿಲ್ದಂಗ. ಏನ್ರಿ ಏನು ಹೇಳಕತ್ತೀರಿ ನೀವು? ಖರೇನಾ? ಯವ್ವ, ಕಾಲೇಜ್ನಾಗ ಫಂಕ್ಷನ್ ಐತಿ. ನಂದು ಸ್ವಲ್ಪ ಲೇಟ್ ಆಕತಿ ರಾತ್ರಿ ಬರೋದು. ಲೇಟ್ ಅಂದ್ರೂ ಅದೇ 7:30-8 ಗಂಟೆ ಆಕತಿ. ಹೋಗ್ಬರ್ಲಾ ನಾನೀಗ? ಹೂನ ಕರೆನ ಹೇಳಾಕತ್ತೇನಿ. ಅದಕ್ಕೆ ಸುಮ್ಮನೆ ಈ ಬೀಗ್ರಿಗೆ ಏನು ಒಂದು 10 ಲಕ್ಷಕ್ಕೆ ಮಾರಿದ್ವಿ ಅಂದ್ರೆ ಏನು ಉಪಯೋಗ ಆಗಂಗಿಲ್ಲ ಅದು. ಅದಕ್ಕೆ ಗೌರ್ಮೆಂಟ್ನವ್ರಿಗೆ ಕೊಟ್ಟಿವಿ ಅಂದ್ರೆ ಏನಿಲ್ಲ ಅಂದ್ರೆ ಒಂದು 30-35-40 ಲಕ್ಷ ರೂಪಾಯಿ ಅಂತ ಬಂದ ಬರ್ತೈತಿ. ಬೇಕಾದಂಗೆ ಮನುಷ್ಯರಾಗ್ಬಿಡ್ತೇವೆ ನಾವು. ಅದಕ್ಕೆ ಹೆಂಗಾರ ಮಾಡಿ ಅವ್ರ ಸಾಲ ಕೈ ಸಾಲ ಮಾಡಿ ಹರಿದು ಬಿಟ್ರತ್ತ ಅವ್ರ ಸಾಲನ ಅಂತ. ಯವ್ವ, ಏನು ಹೇಳಲಿಲ್ಲ ಬೇ ನೀನು? ಒಂದು ಸ್ವಲ್ಪ ತಡಕ್ ಬರೋದಲ್ಲೇನು? ಏನೋ ಮಾತಾಡಕತ್ತೀವಿ ನಡು. ಯವ್ವ 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 ನಮ್ಮನೆ ಮ್ಯಾಕೆ ಮರಿ ಹೋದ್ರದಾಗ ನೋಡಿ ಮ್ಯಾ ಮ್ಯಾ ಅಂತಂದು. ಈಗೇನ ಫಂಕ್ಷನ್ ಹೊಂಟಿಗೆ ಇಂಥವು ಅರಿಬೇಕಂದು ಹೋಗೋದು ಬರೋದು ಲೇಟ್ ಆಕತಿ ಅಂತಿದಿ. ಮೊದ್ಲ ತಂಡಿಗಾಲ್ ಬಿಡ್ತೈತಿ. ಕೈ ತುಂಬ ಕಾಲು ತುಂಬ ಆಗ ಅಂತ ಹಾಕ್ಯಂದು ಹೋಗಕ್ಕೆ ಬರೋದಲ್ಲನ. ಮತ್ತು ತಂಡಿ ಹೆತ್ತಿಸ್ಕೊಂಬಂದು ಮನೆ ಗಡ 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 ನಡಿಕೆಂತ ಮಕ್ಕಬಕ್ಕನ. ಸರಿ ತಗೊಳವ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಕನಂತ. ಗಡ ಹೋಗಿ ಗಡ ಬರ್ಬೇಕು ಕಣ್ಣ ಬೆಳಕಿದ್ದಾಗ ಏನ? ಹ್ಞೂ ಬೇ. ಅಂತೂ ಇಂತು ನಮ್ಮ ಜೀವನದಾಗನ ಒಂದು ಒಳ್ಳೆ ಕಾಲ ಅನ್ನೋದು ಬಂತು. ಹೊಸ ವರ್ಷಕ್ಕೆ ಎಲ್ಲ ಹೊಸ ಹೊಸದಾಗಕತ್ತೈತಿ. ಇನ್ನು ದೇವ್ರ ದಯದಲ್ಲೇ ಇಷ್ಟೊಂದು ಆದ್ರೆ ಸಾಕಾಗೈತೆ ನೋಡ್ರಿ ನನಗಂತೂ. ಹೋಗಿ ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚಿ ಬರ್ತಾನೆ. ನನಗಂತೂ ಈ ವಿಚಾರ ಕೇಳಿ ಹಾಲು ಕುಡ್ದಷ್ಟು ಖುಷಿ ಆತಪ್ಪ. ಸಂತೋಷ ಆತು. ಅಡ್ಡಿ ಇಲ್ಲ.
ಅತ್ತಿಯರ ನಾವು ಸ್ವಲ್ಪ ಇಲ್ಲೇ ಲಲಿತಕ್ಕರ ಮನೆಗೆ ಹೋಗಿ ಬರ್ತೇನ್ರಿ. ಯಾಕೆ ಈ ವಿಚಾರ ಹೇಳಕ್ಕೇನ ಸ್ವಲ್ಪ ಬಾಯಿಗೆ ಸಮಾಧಾನನ ಇಲ್ಲ ನೋಡಿ ನಿನಗೆ. ಎಲ್ಲ ಆಗ್ಲಿ ತಡಿ, ಆದ್ಮೇಲೆ ನೋಡ್ತಾರ, ಅವ್ರೇನು ಇಲ್ಲೇ ಇರ್ತಾರ, ಎಲ್ಲಾರು ಹೋಗಾರನ. ಇಲ್ಲಿ ಹೋಗ್ರಿ ಅದಕ್ಕಲ್ಲ, ಎಲ್ಲಾರು ಉಣೆನಾರು ಸೇರ್ಕೊಂಡು ಕೇಕ್ ಕಟ್ ಮಾಡೋಣ ಇವೆಲ್ಲ ಇಲ್ಲಿ ಬರ್ರಿ ಅಂತ ಅಂದಿದ್ರ, ಅದಕ್ಕೆ ಹೊಂಟಾನೆ. ಸರಿ ತಗ, ಹೋಗಿ ಬಾ ಹಂಗಾರ. ಏನು ಬಿಕ್ತರ್ ಬಿಕ್ತರ್ ಜೊತೆ ನಿಂತು ಬಿಟ್ರಿ ಇವತ್ತು, ನೀವೇನ ಚೀಪ್ ಗೆಸ್ಟ್? ಹಂಗೇನಿಲ್ಲ ಹೋಗಲೇ, ನೀನು ಗಡ ಬರ್ರಿ ಅಂತ ಅಂದಿದ್ದಲ್ಲ ಅದಕ್ಕೆ, ಮತ್ತು ನೀವ ಬಡ ಬಡ ಪಾರ್ಟಿ ಮಾಡ್ಕೊಂಡು ಕೇಕ್ ಹೆಚ್ಕೊಂಡು ತಿಂದ್ಬಿಟ್ರಿ ಅಂದ್ರೆ ಅದಕ್ಕೆ ಬಂದೇವು ಗಡನ. ನನ್ನ ಪಾಡಿ ನಾ ಬಂದಾನೆ, ಆಕೆ ಪಾಡಿಗೆ ಯಾಕೆ ಬಂದಾಳ? ನೀನೇನು ಇಬ್ರು ಮಾತಾಡ್ಕೊಂಡ್ ಬಂದೇವ ನನ್ನ ಗತೆ ಹೇಳ್ತೀಯಲ್ಲ. ಸುಮ್ಮನೆ ನಕಲಿ ಮಾಡಿದ್ ಬಿಡ ಮುದ್ಕೋಕ, ಹಂಗೇನಿಲ್ಲವಾ? ನಾನು ಯಾಕೆ ಹಂಗೆ ಅನ್ನಕ್ಕೆ ಹೋಗ್ಲಿ ನಿಮಗೆ? ನೀವು ಚಂದ ಇದ್ರೆ ಅಷ್ಟ ಸಾಕು, ನಮಗರ ಏನು ಬೇಕಾಗೈತಿ? ಮನೆಗೆ ಹೋದೆ ಅಂದ್ರೆ ಹಾವು ಮುಂಗ್ಸಿ ಮಾಡ್ದಂಗೆ ಮಾಡ್ತಾರ, ಕಚ್ಚ ಪಚ್ಚ ಅಂತ ಹಂಗೆ ಕಿತ್ತಾಡ್ತಾರ. ಇಲ್ಲಿ ನೋಡಿ ನಿಂತ್ಕೊಂಡ್ರ ಅದ್ರ ಜೊತೆ ಮೇಲೆ. ನಾಟಕಾರ್ತೆ ಅಲ್ಲೇ ಇನ್ನು ಕೇಕ್ ತಂದಲ್ಲ, ತರಾರ ಯಾರು ಅದನ್ನ? ಇನ್ನು ಅಂಗಡಿಗೆ ಹೋಗಿ ಏನಾರ ತರ್ಬೇಕೇನು? ಹೋಗ ನಮ್ಮವ್ವ ಭಾರಿ ಹೊತ್ತು ಮಾಡ್ತಿರವ ನೀವು, ಅದಕ್ಕನ್ನ ಬರಲ್ಲ ನಾನು. ಅಲ್ಲ ಹೊತ್ತ ಮುಳುಗಕತ್ ನೋಡು, ನನ್ನ ಗಂಡ ಬಂದ ಅಂದ್ರೆ ಬೈಯಕ್ಕೆ ಹತ್ತಾನ ಅದಕ್ಕೆ. ಅಲ್ಲ ಶರಕ, ನೀ ಏನು ಟಿವಿ ನೋಡ್ತಿ ಇಲ್ಲ? ಹಾಂ, ಎಷ್ಟು ಲೇಟಾಗಿ ರಾತ್ರಿ 12 ಗಂಟೆ ತನಕ ಕಾದ್ಕೊಂಡದ್ದು, 11:59 ಆಗ್ಬೇಕಂತವ ಅಲ್ಲಿ ತನಕ ನಿಂತ್ಕೊಂಡದ್ದು, ಆಮೇಲೆ ಕೇಕ್ ಕಟ್ ಮಾಡ್ತಾರೆ. ನೀನಿನ್ನು ಮುರ ಸಂಜೆಗಿಲ್ಲ ಅಲ್ಲ ನನ್ನ ಗಂಡ ಬೈತಾನ ಅಂತೆಲ್ಲ, ಹಿಂಗಂದ್ರೆ ಸರಿಯಾಗಂಗಿಲ್ಲ ನೋಡವ ಇದು. ಅದ ಮತ್ತು ನಮ್ಮ ಗಂಡುಗಳು ಹೋಗ್ಯಾವ ಈಗ, ಏನು ರಾತ್ರಿ ಸರ್ವತ್ತಿ ಬರ್ತಾವ ಏನು ಬೆಳಗ್ಗೆ ಕರೆದ ಮೇಲೆ ಬರ್ತಾವ ಗೊತ್ತಿಲ್ಲ, ನೋಡ್ಬೇಕು. ಯವ್ವ ಏನು ಕುಡಿತಾವು, ಏನು ತುರಾಡ್ತಾವು. ಆಗ ನಿನ್ನ ಯಾರು ಹೊಸ ವರ್ಷ ಕಂಡು ಹಿಡಿದಾರ ನೋಡು, ನನಗ್ಯಾರ ತಲೆ ಕೆಟ್ಟು 12ನೇ ಆಕತಿ. ಅಯ್ಯ ಗುಂಡವ ಪಾಪ ಬಸಣ್ಣ ಕುಡಿಯೋದು ಬಿಟ್ಟಾನ, ಆದ್ರನ ಅವನ ಮೇಲೆ ಅನುಮಾನ ಮಾಡ್ತೀಯಲ್ಲ ನೀನು. ಏನಾದ್ ಬಿಡು, ಹೋಗಿ ಬರ್ವಲ್ ನಕ್ಕ, ಎಲ್ಲಿ ಹೋಗ್ಕಾನ? ಏನು ಒಂದು ತಾಸಿ ಬರ್ತಾನ, ಇಲ್ಲೇ ಓಣ್ಯಾಗ ಎಲ್ಲಾರು ಸೇರ್ಕೊಂಡು ಅವ್ರು ಕೇಕ್ ಕಟ್ ಮಾಡಿ ಒಟ್ಟು ಏನೇನಾರ ತಿಂದು ಬರ್ತಾವ. ಅದಕ್ಕೆ ನೀ ಹಿಂಗೆ ಬಾಯ್ ಮಾಡಿದ್ರೆ ಹೆಂಗೆ? ಅಯ್ಯ ಲಲಿತಕ್ಕ, ಹಂಗೆ ಅನ್ನಕ್ಕೆ ಹೋಗ್ಬೇಡವ, ಎಲ್ಲಾರು ನಾಗಣ್ಣವ್ರು ಇದ್ದಂಗೆ ಇರ್ತಾರಂತ ಮಾಡಿ ಏನು? ಅದೇನಂತಾರಲ್ಲ, ಸಂಗತಿ ಸವಾಸಕ್ಕಾಗಿ ವಿಶ್ವಾಸ ಅನ್ನಂಗೆ, ದಿನಸಾದಿ ಕುಡಿಲಿಲ್ಲದ್ರೂ ಇಂಥ ಹೊತ್ತಿನ ಮುದ್ದಾಮ 2 ಪೆಗ್ ಜಾಸ್ತಿನ ಹೊಡೆದು ಬರ್ತಾರವ. ನೋಡ್ಬೇಕು, ಅದಕ್ಕಾಗಿ ನಾ ಕಾದ ಏನು ಮಾಡ್ತಾನ. ಹೋಲ್ ಬಿಡ್ರಿ, ಗಂಡಸ್ರು ಸುದ್ದಿ ನಮಗೆ ಯಾಕೆ? ನಾವೊಂದು ಮಾಡಿದ್ರೆ ಆತಲ್ಲ ಈಗ. ಖುಷಿ ತಾಂಬರ್ಲೆ ಕೇಕು ಅದೆಲ್ಲ ಟೇಬಲ್ ರೆಡಿ ಮಾಡಿಟ್ಟಿಯಲ್ಲ, ಹಿಡ್ಕೊಂಬಂದ್ಬಿಡಿತ್ಲಾಗ. ಎಲ್ಲ ನಿಂತಲ್ಲೇ ಆರ್ಡರ್ ಮಾಡ್ತಾವ ನೋಡಿಕೆ ಸುಮ್ಮೊಬ್ಬಳು. ನೀನೊಂದು ಕೆಲಸ ಮಾಡ್ಬೇಡ, ನೀನು ಏನು ತರಕ್ಕೂ ಹೋಗ್ಬೇಡ, ಮತ್ತೆ ಇವ್ನು ಹಿಡ್ಕೊಂಬರಕ್ಕೂ ಬರಬೇಡ, ಎಲ್ಲ ನಾವು ಮಾಡ್ತೇವೆ. ಆರಾಮ್ ಕುತ್ಕೊಂಡು ತಿನ್ನ, ದೊಡ್ಡ ಮಿನಿಸ್ಟರ್ ಮೊಮ್ಮಗಳು ನೋಡಿ ನೀನು. ಅಯ್ಯ ಹೆಂಗೆ ಮಾಡ್ತಿರಲ್ಲ, ಏನು ಕೈ ಸೈತವನ್ ಕಾಲು ಸೈತವನ್ ನಂಗೆ. ಆದ್ರೆ ಇಡ್ರಿ ಸರ್ಕಾರಿ ಇಲ್ಲದ್ರ ನಾ ಎತ್ತಿಡ್ತಾನಂತ ತಂದ ಬಿಡ ಶರಕ, ಮತ್ತೇನು ನೀನು ಇಡೋದು? ಅಲ್ಲಲ್ಲಿ ನಾ ಏನೋ ಸ್ಪೆಷಲ್ ತರಕತ್ತೇನೆ, ಅದಕ್ಕೆ ನಿಮಗೆ ಕೇಕ್ ಹಿಡ್ಕೊಂಬರ್ರಿ ಅಂದೆ. ತಡ್ರಿ 1 ನಿಮಿಷ ಬರ್ತಾನೆ. ಇವ ನಮ್ಮ ಸುಮ್ಮನೆ ಅದಾಳ, ಏನಾರ ಒಂದು ಹಚ್ಚಿರ್ತಾಳ ನೋಡಿಕಿ, ಮತ್ತೇನು ತರಕ್ಕೆ ಹೋಗಿದ್ದಾಳ ಅಂತ ಸುಮ್ಮನಿರೋದು ಬಿಟ್ಟು. ಐ ಅಲ್ಲೇ ಭಾರಿ ಮಸ್ತ್ ಆಗ್ಬಿಡು ಪಾರ್ಟಿ ಈ ವರ್ಷ. ತಂಬರ್ಲಿ ಸುಮ್ಮಿ ಎಡ ತಂಬ ಅಂದಂಗ ಸ್ವಲ್ಪ ಜಾಸ್ತಿನ ತಗೊಂಬಾರ. ಸುಮ್ಮಿ ಏನ್ಲಿ ಇದು ಅವತಾರ ನಿಂದು? ಇವನ್ನೆಲ್ಲ ಯಾಕೆ ತರಕ್ಕೆ ಹೋಗಿದ್ದಿಲ್ಲ? ಯಾರ ಗಂಡ್ಮಕ್ಳು ನೋಡಿದ್ರ ಗಂಡ್ಮಕ್ಳು ಅಂತ ನೋಡು, ಹೆಣ್ಮಕ್ಳು ನೋಡಿದ್ರೆ ಮರ್ಯಾದೆ ಹೋಗಂಗಿಲ್ಲ. ಇಂಥವೆಲ್ಲ ಮಾಡಬಾರ್ದಲ್ಲ ನಾವು ಹೆಣ್ಮಕ್ಳು. ಮೊದ್ಲ ಅದೇನೋ ಅಂತಾರಲ್ಲ, ಆ ರೋಗ ಈ ರೋಗ ಕಳ್ಸುಟ್ಕಂತವು ಅದು ಇದು ಅಂತಾರ, ಅಂತದ್ರಾಗ ನೀ ಇಂಥವು ತಂದಿಟ್ಟಿಯಲ್ಲ. ನಮ್ಮ ಮನ್ಯಾಗ ಗಂಡ್ಮಕ್ಳ ಕುಡಿಯಂಗಿಲ್ಲ, ಅಂತದ್ರ ನಾವು ಕುಡಿದ್ವಿ ಅಂದ್ರೆ ಮುಗ್ದ ಹೋದ್ ಕತಿ ನಮ್ಮನ್ನ ಹೊರಗ ನಿಲ್ಲಿಸ್ತಾರ ಅವ್ರು. ಇವ ಬಿಡಲ್ಲ ತೆಕ್ಕ, ಅದ್ರ ಏನೈತಿ? ಏನು ವರ್ಷದಾಗ ಒಂದಿನ ಕುಡಿಯೋದಲ್ಲ, ಏನಾಗಲ್ಲ ಸುಮ್ಮನೆ. ಪಾರ್ಟಿ ಅಂದ್ರೆ ಹಿಂಗೆ ಇರ್ಬೇಕು. ಮತ್ತೆ ಈಗ ಒಂದು ಕಳೆ ಬಂತು ನೋಡ್ಲಿ ಸುಮ್ಮನೆ, ಪಾರ್ಟಿಗೆ ಚಲೋ ಮಾಡಿದ್ ನೋಡಿ ಇದನ್ನೆಲ್ಲ ತಂದು ನೀನು. ಯವ್ವ ತಾಯಿ ದೌಳ್ಗಂಗವ್ವ ಪುಸಿ ಬಾಯ್ ಮುಚ್ಚು. ನೀ ಅನ್ಕಂಡಂಗ ಏನು ಅಲ್ಲಿದೆ? ಆಕೆ ಲಲ್ತಕ್ಕೆ ಅನ್ಕಂಡಂಗನೂ ಅಲ್ಲ, ಇದು ಸಾದಾ ಎಣ್ಣೆಲೇವ. ಎಣ್ಣೆ ಅಂತ ನೋಡಿ ನಾನು ನಿಮ್ಮ ಜೊತೆ ಮಾತಾಡಿ ಎಣ್ಣೆಲ್ಲ ಸಾದಾ ಜ್ಯೂಸ್ ಇದೆ, ಅದು ಕಲರ್ ಐತಷ್ಟ, ಅದಕ್ಕೆ ಹಂಗೆ ಕಾಣಕತ್ತೈತಿ. ಕುಡ್ದಾರ ನೋಡ್ರಿ ಬೇಕಾರೆ, ನಾನು ಯಾಕೆ ಸುಳ್ಳು ಹೇಳಿ? ಅಂಥದೆಲ್ಲ ಏನು ತರಕ್ಕೆ ಹೋಗಲ್ಲವ ಯವ್ವ. ಹೌದನ? ಅದ ಅನ್ಕಂಡು ನಾನು ಈಕೆ ಯಾವಾಗ ಇದನ್ನೆಲ್ಲ ರೂಢಿ ಮಾಡ್ಕೊಂಡ್ಲ ಅಂತಂದು. ಇವ ಏನ ರೇಖಾ ಅಲ್ತಿಗೆ ನನಗೊಂದು ತೊಗೊಂಡು ಕೇಕ್ ಕೊಡ್ರಿ, ಬಡ ಬಡ ತಿಂದು ಮನೆಗೆ ಹೋಗ್ಕೊಂಡು ನನ್ನ ಗಂಡು ಕಾಯಕತ್ತೈತಿ ಪಾಪ. ನಾ ಬರ್ತಾನೆ ಅಂತ ಹೇಳಿರೋಕೆ ಮನ್ಯಾಗ ಕುಂತೈತೆ ಅದು. ಯಾಕಲ್ಲ ಅಲ್ತಕ್ಕ ಗೌಡ್ರು ಹೋಗಿಲ್ಲ ಮತ್ತೆ ಅಲ್ಲಿ ಪಾರ್ಟಿ ಮಾಡಕ್ಕೆ? ಎಲ್ಲಾರ ಗಂಡ್ಮಕ್ಳು ಹೋಗ್ಯಾರ, ಇವ್ರು ಯಾಕೆ ಹೋಗಿಲ್ಲ? ಹೊಂಟದ್ರಲ್ಲೇವ ಅವ್ರು, ನಾನು ನಿಲ್ಲಿಸೇನೆ. ನಾ ಹೋಗೋ ಮಟ್ಟ ನಾ ಬರೋ ಮಟ್ಟ ನಿಲ್ಲಪ್ಪ ಹೋಗಬೇಡ ಅಂತಂದು ಹೇಳಿ ನಿಲ್ಲಿಸಿ ಬಂದಾನೆ. ಅದಕ್ಕೆ ಮನ್ಯಾಗ ಅದಾರ. ಈ ಗಡ ಹೋಗ್ಲಿಲ್ಲ ಅಂದ್ರೆ ಇಲ್ಲಿಗೆ ಬರ್ತಾರೆ ಹುಡುಕಿ ನನ್ನ. ಬುಳ್ಳಳ್ಳಿ ಇನ್ನೂ ಮುಗಿಲಿಲ್ಲನ? ನೀವು ಹೆಣ್ಮಕ್ಳ ಇಟ್ಟ ತನಕ ಮಾಡಿದ್ರ ಮತ್ತು ಗಂಡ್ಮಕ್ಳಿಂದ ಯಾವ ಮನೆ ಸೇರ್ಬೇಕಾತಂತ. ಈಗ ಏನು ಮನೆ ಬರೋಕೆ ಇಲ್ಲೇ ಇರೋಕೆ ಹೇಳಿ ನೀನು. ತಗ ಚಾವಿ ಹಾಕಿ ಬಂದನಿ, ಇಲ್ಲೇ ನಿಂತ್ಬಿಡು, ನೀನು ಹೋಗಕ್ಕೆ ಹೋಗ್ಬೇಡ ಬೆಳಕರಿ ಮಟನ. ಇಲ್ರಿ ಆತು ಹೊಂಟೀಗ. ಲಂತಕ ಸುಮ್ಮನಿರ ಅಣ್ಣಾರ, ನೀವು ಹೆಂಗೂ ಬರೋದು ಬಂದಿರಿ, ಹೆಂಗೆ ಇಲ್ಲಿ ಕೇಕ್ ಐತಿ ಎಣ್ಣೆ ಐತಿ, ಬರ್ರಿ ನೀವ ಕೇಕ್ ಕಟ್ ಮಾಡಿಬಿಡ್ರಿ. ಈ ವರ್ಷದ ಇದು ನೀವ ಚೀಪ್ ಗೆಸ್ಟ್. ಈ ಇಷ್ಟ ತನಕ
ಭಾಗ್ಯವ ಮತ್ತು ಮುದುಕವಕ್ಕ ಅಂತ ಮಾಡಿದ್ವಿ. ಅವ್ರು ಬೇಡ, ಈ ಸಲ ನೀವು ಆಗ್ಬಿಡ್ರಿ. ಅಯ್ಯೋ 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 ದೇವ್ರಿ, ಏನ್ರಿ ಏನ್ ಬಂದೈತಿ ಅಂತ ನಮ್ಮ ಓಣಿ ಹೆಣ್ಮಕ್ಳಿಗೆ. ಗಂಡು ಮಕ್ಳು ಕುಡಿದ್ರ ಸಿರಂಗಿಲ್ಲ ಅಂತಂದ್ರ ನೀವು ಇಂಥದೆಲ್ಲ ಮಾಡಕ್ ನಿಂತ್ರ ಬುದ್ಧಿ ಹೇಳೋರು ಯಾರ್ರೀ? ರೀ, ಆಕಿ ಸುಮ್ಮನೆ ನಕಲಿ ಮಾಡತ್ತಾಳ, ನೀವು ಅದನ್ನ ಕರೆ ಅಂತ ತಿಳ್ಕೊಂತೀರೇನ? ಬೇಕಾದ್ರೆ ಕುಡ್ದಾರ ನೋಡ್ರಿ. ಅದೇನೋ ಅಂತಾರಲ್ಲ, ಹಂಗೆ ಮಾಡಬೇಡ್ರಿ ನೀವು. ಸುಮ್ಮನೆ ಇಲ್ಲ ಬರೋದು ಅಪಪ್ರಚಾರನ ಹೆಣ್ಮಕ್ಳ ಮೈ ಮೇಲೆ.